ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ನನ್ನ ಜರ್ನಿ ಇನ್ಮೇಲಿಂದ ಬೆಂಗಳೂರು ಅಂದ್ರೆ ಊರಲ್ಲಿ ಡ್ಯೂಟಿಗಳೇ ಇಲ್ಲ, ಅದಕ್ಕೋಸ್ಕರ ನಾನು ಬೆಂಗಳೂರು ಕಡೆ ರೆಡಿಯಾಗಿ ಇಲ್ಲಿಗಪ್ಪ ಹೋಗ್ತಾ ಇದೀನಿ. ಅಂದ್ರೆ ಇವತ್ತು ಸಂಡೇ ಅಲ್ವಾ, ಬೆಂಗಳೂರಿಂದ ತುಮಕೂರು ರೌಂಡ್ಸ್ ಇತ್ತು, ಅದಕ್ಕೆ ಕಸ್ಟಮರ್ ನ ಪಿಕಪ್ ಮಾಡೋಣ ಅಂತ ಹೇಳಿ ಕಸ್ಟಮರ್ ಲೊಕೇಶನ್ ಬಂದು ನಮ್ಮ ರೂಮ್ ಇಂದ 20 ಕಿಲೋಮೀಟರ್ ಇತ್ತು. ಸರಿ ಆಯ್ತು ಅಂತ ಹೇಳಿ ಕಸ್ಟಮರ್ ಮನೆ ಹತ್ರ ಬಂದೆ, ಬೊಮ್ಮನಹಳ್ಳಿ ಪಿಕಪ್ ಕೊಟ್ಟು ಕಸ್ಟಮರ್ಗೆ ಟೈಮ್ ಬಂದು 6 ಗಂಟೆನೇ ಹೇಳಿದ್ರು. ನನ್ಗೆ 6 ಗಂಟೆ ಹೇಳಿದ್ರು, ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 6 ಗಂಟೆಗೆ ಇದ್ದೆ. ಆದ್ರೆ 7 ಗಂಟೆ ಕಸ್ಟಮರ್ ಬಂದು ಸರಿ ಆಯ್ತು ಅಂತ ಹೇಳಿ ಕಸ್ಟಮರ್ ಎಲ್ಲ ಪಿಕಪ್ ಮಾಡ್ಕೊಂಡು ನಾನು ಟರ್ನಿಂಗ್ ಆಗಿರೋದ್ರಿಂದ ಇವತ್ತು ಭಾನುವಾರ ಬೇರೆ ಟ್ರಾಫಿಕ್ ಸ್ವಲ್ಪ ಕಮ್ಮಿನೇ ಇತ್ತು. ಗುಂಡೆಪಾಳ್ಯ ಸಿಗ್ನಲ್ ಒಂದು ಟ್ರಾಫಿಕ್ ಇತ್ತು, ಬಿಟ್ರೆ ಯಾವ್ದು ಇರ್ಲಿಲ್ಲ. ಆಮೇಲೆ ಅಲ್ಲಿಂದ ಬಂದು ನಾನ್ ಸ್ಟಾಪ್ ನಮ್ ನೆಲಮಂಗಲ ಟೋಲ್ ಕಡೆ ಬಂದು ಕಾರ್ನಲ್ಲಿ ಡೀಸೆಲ್ ಇರ್ಲಿಲ್ಲ, ಡೀಸೆಲ್ ಹಾಕ್ಸೋಣ ಅಂತ ಹೇಳಿ ಒಂದು ಕಾರ್ಗೆ ಡೀಸೆಲ್ ನ ಹಾಕಿಸ್ಕೊಂಡು ಆಲ್ರೆಡಿ ಹೊಟ್ಟೆ ಹಸಿತಾಯ್ತು ಅನ್ಸುತ್ತೆ. ನಾವು ಟೈಮ್ ಬಂದು 9 ಗಂಟೆ ಆಗಿತ್ತು. ಕಾಮಧೇನು ಹೋಟ್ಲು ಕಡೆ ಹಾಕಪ್ಪ ಅಂತ ಹೇಳಿ ಕಾಮಧೇನು ಹೋಟ್ಲಿಗೆ ಹಾಕಿದ್ರು. ನನ್ಗೂ ಹೋಗಿ ಹೊಟ್ಟೆ ಹಸಿತಾಯ್ತು, ನಾನು ಊಟ ಮಾಡೋಣ ಅಂತ ಹೇಳಿ ಒಳಗಡೆ ಹೋಗಿ 2 ಇಡ್ಲಿನ ತಗೊಂಡು ತಿನ್ಕೊಂಡು ಆಮೇಲೆ ಆಚೆ ಬಂದು ರೋಡ್ ಸೈಡ್ ಇರೋದು. ಏನೋ ಸೌಂಡ್ ಬರ್ತಾ ಇತ್ತು ಆಚೆಗಡೆ, ಅದಕ್ಕೆ ಏನೋ ಅಂತ ಇಳ್ದೋಗ್ಬಿಟ್ರು. ಸೌಂಡ್ ಮಾಡಿದ್ರೆ ಏನೋ ಇದು ಗಲಾಟಿ ಮಾಡ್ಕೊಂತ ಇದ್ರು ಬಸ್ ಅವರು ಕಾರ್ ಅವರು. ಇಬ್ರು ಗಲಾಟಿ ಮಾಡ್ಕೊಂಡಿದ್ಕೆ ಎಷ್ಟು ಜನ ಟ್ರಾಫಿಕ್ ಅಲ್ಲಿ ಓದಾಡ್ತಾವ್ರು. ಏನೇ ಇದ್ರು ಸೈಡ್ ಹಾಕೊಂಡ್ ಮಾತಾಡ್ಕೊಳ್ಳಿ, ಟ್ರಾಫಿಕ್ ಜಾಮ್ ನ ಮಾಡ್ಕೊಂಡು ಕಿತ್ತಾಡ್ಕೊಳಕ್ ಹೋಗ್ಬಿಟ್ಟು. ಅಂದ್ರೆ ನಿಮ್ ಫ್ಯಾಮಿಲಿನೇ ಆಂಬುಲೆನ್ಸ್ ಅಲ್ಲಿ ಬರ್ತಾ ಇರ್ಬೋದು, ಹೇಳಕ್ ಬರಲ್ಲ. ಯಾಕೆಂದ್ರೆ ಸಡನ್ ಆಗಿ ಆಂಬುಲೆನ್ಸ್ ಗೆ ಜಾಗ ಬಿಡೋದಕ್ಕೆ ಆಗಲ್ಲ. ನಿಂತ್ಕೊಂಡು ಗಲಾಟಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಹೊರಟಿದ್ದೆ ಫಸ್ಟ್ ಮಂದಾರಗಿರಿ ಹಿಲ್ಸ್ ಕಡೆ. ಅವ್ರು ಬಂದು ಪಿಂಚಿ ಟೆಂಪಲ್ ಅಂತ ಹೇಳ್ತಾ ಇದ್ರು. ಪಿಂಚಿ ಟೆಂಪಲ್ ಮಂದಾರಗಿರಿ ಹಿಲ್ಸ್ 2 ಒಂದೇ ಸರ್ ಅಂತ ಹೇಳಿ. ಆಮೇಲೆ ಜೈನ್ ಟೆಂಪಲ್ ಅಂತ ಹೇಳಿದ್ರು. ಜೈನ್ ಟೆಂಪಲ್ ಅಲ್ಲೇ ಸರ್ ಬರೋದು, ಬೆಟ್ಟದ ಮೇಲೆ ಐತೆ ನೋಡಿ ಟೆಂಪಲ್ ಅಂತ ಹೇಳಿ ಅವ್ರನ್ನ ಅಲ್ಲಿ ಬಿಟ್ಟು ಬಂದು ನಾನು ಆರಾಮಾಗಿ ನೆರಳಲ್ಲಿ ಕುತ್ಕೊಂಡಿದ್ದೆ. ಆದ್ರೆ ಬಂತು ನೋಡ್ರಿ ಒಂದ್ ಕಾರ್. ನಮ್ಮ ಅಮ್ಮ ಕೆಳಗಡೆ ವೆಯ್ಟ್ ಮಾಡ್ತಾ ಇದಾರೆ, ನಮ್ಮ ಅಮ್ಮಂಗ್ ಹತ್ತೋದಕ್ಕೆ ಆಗ್ತಾ ಇಲ್ಲ ಸ್ಟೆಪ್ ಅಲ್ಲಿ. ಬೇಗ ಮೇಲಕ್ಕೆ ಕರ್ಕ ಬನ್ನಿ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಮೇಲಕ್ಕೆ ಕರ್ಕ ಬಂದ್ಬಿಟ್ಟು ಕೆಳಗಡೆನೆ ಕುಂತಿದ್ದೆ. ಅಲ್ಲಿ ಬೆಟ್ಟದ ಮೇಲೆ ಯಾರೋ ರೀಲ್ಸ್ ಮಾಡ್ತಾ ಇದ್ರು, ಸೊ ಚೆನ್ನಾಗಿ ಮಾಡ್ತಾ ಇದ್ರು, ನೋಡ್ಕೊಂಡು ಕುತ್ಕೊಂಡೆ. ಯಾವ ಸಂಗೆ ಮಾಡ್ತಾವ್ರೆ ಅಂತ ನಿಜವಾಗ್ಲೂ ಗೊತ್ತು. ಸರಿ ಆಯ್ತು, ಒಳ್ಳೆ ಎಂಜಾಯ್ಮೆಂಟ್ ಮಾಡ್ತಾವ್ರೆ ಫ್ಯಾಮಿಲಿ ಅಂತ ಹೇಳಿ ಅನ್ಕೊಂಡು ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ಕೆಳಗಡೆ ಹೊರಟೆ. ಲೊಕೇಶನ್ ದೇವರಾಯನದುರ್ಗಕ್ಕೆ ಲೊಕೇಶನ್ ಹಾಕೊಟ್ರು. ಸರ್ ನೋಡಿದೀನಿ ಲೊಕೇಶನ್ ಏನ್ ಬೇಡ ಅಂತ ಹೇಳಿ ಸೀದಾ ದೇವರಾಯನದುರ್ಗ ಕರ್ಕೊಂಡ್ ಬಂದ್ಬಿಟ್ಟೆ. ಸಂಡೇ ಆಗಿರೋದ್ರಿಂದ ತುಂಬಾ ಜನನೇ ಇದ್ರು ಅಂತ ಹೇಳಿದ್ರು. ಸರಿ ಸರ್ ಆಯ್ತು ಅಂತ ಹೇಳಿ ದರ್ಶನ ಮಾಡ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ಮೇಲ್ಗಡೆ ಹೋಗೋಣ ಅಂತ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿ ಮೇಲ್ಗಡೆ ಕರ್ಕೊಂಡ್ ಬಂದ್ಬಿಟ್ಟು ಬರೀ ಬ್ರದರ್ಸ್ ಮಾತ್ರ ಮೇಲಕ್ಕೆ ಹೋದ್ರು. ಯಾಕೆಂದ್ರೆ ಇವ್ರ ಕೈಲಿ ನಾವು ಆಗಲ್ಲ ನಮ್ಮ ಕೈಲಿ ಅಂತ ಹೇಳಿ ಕೆಳಗಡೆನೆ ಉಳ್ಕೊಂಡು ಆಯ್ತು ಅಂತ ಹೇಳಿ ಕಸ್ಟಮರ್ ಹೇಳಿದ ಲೊಕೇಶನ್ ಗಳೆಲ್ಲ ಕಂಪ್ಲೀಟ್ ಆದ್ವು. ಕಸ್ಟಮರ್ ನ ಪಿಕಪ್ ಮಾಡ್ಕೊಂಡು ನಾನು ಲಾಸ್ಟ್ ಹೋಗ್ಬೇಕಾದ್ರೆ ನಾಮಚಿಲ್ಮೆನ ತೋರಿಸ್ಕೊಂಡು ಹೋಗೋಣ ಅಂತ ಹೇಳಿ ಫೈನಲ್ ಆಗಿ ನಾಮಚಿಲ್ಮೆಗೆ ಬಂದು ಕಸ್ಟಮರ್ ನ ಡ್ರಾಪ್ ಮಾಡ್ಬಿಟ್ಟು ಹೋಗಿ ನೋಡ್ಕೊಂಡು ಬಂದ್ರು ಬೇಗನೆ. ಆಮೇಲೆ ಅವ್ರನ್ನೆಲ್ಲ ಪಿಕಪ್ ಮಾಡ್ಕೊಂಡು ನಾನು ಹೊರಟಿದ್ದು ನಮ್ಮ ಬೆಂಗಳೂರು ಕಡೆ. ಕಸ್ಟಮರ್ ಗೆ ಕನ್ನಡ ಬರ್ದೇ ಇರ್ಬೋದು, ಆದ್ರೆ ಸೋ ಫ್ರೆಂಡ್ಲಿ ಗುರು, ಸಖತ್ತಾಗಿ ಮಾತಾಡಿಸ್ತಾರೆ. ಕಸ್ಟಮರ್ ಆಗಿರ್ಲಿ ನಮ್ಮ ಡ್ರೈವರ್ ಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕೆಂದ್ರೆ ನಿಮ್ ಖುಷಿಗೋಸ್ಕರ ನೈಟ್ ಎಲ್ಲ ನಿದ್ದೆ ಕಟ್ಟಿ ಗಾಡಿಗಳನ್ನ ಹೊಡಿತಾರೆ. ಇರಿಟಿಗದಲ್ಲಿರೋರು ನನ್ನ ಫಾಲೋವರ್ ಅಂತ ಹಿಂಗ್ ಕೈನು ಮಾಡಿದ್ರು. ನಾನು ವಿಡಿಯೋ ಮಾಡ್ಕೊಳಕ್ ಆಗ್ಲಿಲ್ಲ, ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಸರಿ ಆಯ್ತು ಅಂತ ಹೇಳಿ ಸೀದಾ ನಮ್ಮ ಗೊರಗುಂಟೆಪಾಳ್ಯ ಕಡೆ ಬಂದೆ. ಆಲ್ರೆಡಿ ಜಾಮ್ ಆಗಿತ್ತು. ಆಯ್ತು ಅಂತ ಹೇಳಿ ಕಸ್ಟಮರ್ ಲೊಕೇಶನ್ ಗೆ ಹೊರಟೆ. ಫೈನಲ್ ಆಗಿ ಕಸ್ಟಮರ್ ಲೊಕೇಶನ್ ಹತ್ರ ಬಂದು ಕಸ್ಟಮರ್ನೆಲ್ಲ ಡ್ರಾಪ್ ಮಾಡಿದೆ. 9 ಗಂಟೆ ಆಗಿತ್ತು ಟೈಮ್. ಸರಿ ಆಯ್ತು ಅಂತ ಹೇಳಿ ನಾನು ನಮ್ಮ ರೂಮ್ ಕಡೆ ಹೊರಟೆ. ಇವತ್ತಿನ ಮ್ಯಾಟ್ರ್ ಇಷ್ಟೇ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬೈ ಬೈ, ಲವ್ ಯು.